ತಾಸ್ವಪತ್ಯಾನ್ಯಜನಯದಾತ್ಮತುಲ್ಯಾನಿ ಸರ್ವತಃ ಏಕೈಕಸ್ಯಾಂ ದಶ ದಶ ಪ್ರಕೃತೇರ್ ವಿಭುಭೂಷಯ. ಕೃಷ್ಣ ತನ್ನ ಅವತಾರ ಕಾಲದಲ್ಲಿ ಈ ಪ್ರಕೃತಿಗೆ ಅನೇಕ ಸುಂದರ ಆಕಾರಗಳು ಬರಲಿ ಅನ್ನುವ ಉದ್ದೇಶದಿಂದ 16,100 ಮಂದಿ ಪತ್ನಿಯರೇನಿದ್ರು ಅವರೆಲ್ಲರಲ್ಲೂ ಕೂಡ 10 ಮಕ್ಕಳನ್ನು ಹುಟ್ಟಿಸಿದ. ಅವರೆಲ್ಲರೂ ಆತನಿಗೆ ಸಮಾನರಾಗಿದ್ದರು ಅಂತ ಹೀಗೆ ಶ್ಲೋಕ ಇದೆ. ಇದು 3ನೇ ಸ್ಕಂದದ 3ನೇ ಅಧ್ಯಾಯದ 9ನೇ ಶ್ಲೋಕ. ವಸ್ತುತಃ ಬರೇ 10 ಮಕ್ಕಳಲ್ಲ, ಪ್ರತಿಯೊಬ್ಬರಿಗೂ ಕೂಡ 11 ಜನ ಮಕ್ಕಳಿದ್ರು. ಪ್ರತಿಯೊಬ್ಬರಲ್ಲೂ ಹೀಗೆ 10 ಗಂಡು ಮಕ್ಕಳು, ಹಾಗೆ 1 ಹೆಣ್ಣು ಮಗು. ಹೀಗೆ ಕೇವಲ 16,100 ಜನ ಅಲ್ಲ, 16,108 ಜನರಲ್ಲಿ ಆತನಿಗೆ ಪ್ರತಿಯೊಬ್ಬರಲ್ಲೂ 11 ಮಕ್ಕಳಂತೆ ಮಕ್ಕಳು ಜನಿಸಿದ್ರು ಅಂತ ಕೇಳಿ ಬರ್ತದೆ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರುವುದರಿಂದ 16,108 ಪತ್ನಿಯರು, ರುಕ್ಮಿಣಿ ಮೊದಲಾದವರು, ಅವರಲ್ಲಿ ಪ್ರತಿಯೊಬ್ಬರಲ್ಲೂ 11 ಜನ ಮಕ್ಕಳು ಅಂದರೆ 1,77,188 ಜನ ಮಕ್ಕಳಾಗ್ತಾರೆ. ಅದಲ್ಲದೆ ತಾಸ್ವತ್ರದೇನ ಜನಿತಾ ದಶಲಕ್ಷ ಪುತ್ರಾ ಅಂತ ಬಂದಿರುವುದರಿಂದ ತಾನು ಯಾವ ಗೋಪಸ್ತ್ರೀಯರನ್ನು ಕಾಮಿಸಿದ್ದ ಅವರಿಂದ 10 ಲಕ್ಷ ಜನ ಮಕ್ಕಳು ಹುಟ್ಟಿದರು ಅಂತಿದೆ. ಕನ್ಯಾ ಉವಾಹ ಅಪರಾಶ್ಚ ಗೋಪೀಹಿ ಅಂತ ಹೀಗೆಲ್ಲ ಬಂದಿದೆ. ಆ 10 ಲಕ್ಷ ಜನ ನಾರಾಯಣ ಸೈನ್ಯ ಅಂತ ಹೆಸರು ಪಡೆದ 10 ಲಕ್ಷ ಜನ, ಮತ್ತೆ ಈ 11,77,188 ಜನ, ಕುಬ್ಜೆಯಲ್ಲಿ ಹುಟ್ಟಿದ ಒಬ್ಬ ವಿಶೋಕ ಅನ್ನುವನು. ಹೀಗೆ 11,77,189 ಜನ ಮಕ್ಕಳು ಆತನಿಗಿದ್ರು. ಅವರೆಲ್ಲ ಕೃಷ್ಣನನ್ನೇ ಹೋಲ್ತಾ ಇದ್ರು. ಪೂರ್ಣವಾಗಿ ಹೋಲ್ತಿದ್ರು ಅಂತ ಭ್ರಮಿಸಬಾರದು. ಕೃಷ್ಣನಿಗೂ ಆತನಿಗೂ ಅಲ್ಪವಾದ ಸಾಮ್ಯ. ಅದಕ್ಕೆ ಉತ್ತಮೈ ಸರ್ವತಂ ಸಾಮ್ಯಂ ಕಿಂಚಿತ್ ಸಾಮ್ಯಂ ಉದೀರ್ಯತೆ ಅಂತ ಅಗ್ನಿಪುರಾಣದಲ್ಲಿ ಬಂದದ್ದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತೋರಿಸ್ತಾರೆ. ನಮಗಿಂತ ಉತ್ತಮ ವ್ಯಕ್ತಿಯನ್ನು ತೋರಿಸಿ ಆತನಂತೆ ಇವನು, ಬೃಹಸ್ಪತಿಯಂತೆ ಇವನು, ವೇದವ್ಯಾಸನಂತೆ ಇವನು, ಭೀಮನಂತ ಈತ ಬಲಶಾಲಿ ಅಂತೆಲ್ಲ ಹೇಳಿದಾಗ ಪೂರ್ಣ ಸಾಮ್ಯ ಅಂತ ಯಾರೂ ಅಲ್ಲಿ ಅಭಿಪ್ರಾಯ ಪಡೋದಿಲ್ಲ. ಒಂದು ತಕ್ಕ ಮಟ್ಟಿನ ಸಾಮ್ಯ ಅಂತಲೇ ಎಲ್ಲರೂ ಅಭಿಪ್ರಾಯ ಪಡ್ತಾರೆ. ಹಾಗೆ ಇಲ್ಲೂ ಕೂಡ ಭಗವಂತನಿಗೆ ಸಮಾನರು ಅಂದರೆ ಕಿಂಚಿತ್ ಸಮಾನರು ಅಂತ ಅರ್ಥ ಮಾಡಬೇಕು. ಪ್ರಕೃತೇ ವಿಭುಭೂಷಯ ಅಂದರೆ ಯಾದವಾರ್ಯರು ಬರೀತಾರೆ, ಜಡ ಪ್ರಕೃತಿಗೆ ವಿಭುಭೂಷ, ವಿವಿಧ ರೂಪ ಭವನೇಚ್ಛ ಅಂತ. ನನ್ನ ಅವತಾರದಲ್ಲಿ ಜಡ ಪ್ರಕೃತಿಗೆ ನಾನಾ ವಿಧವಾದ ಸುಂದರವಾದ ಶರೀರಗಳು ಬರಲಿ ಅಂತ ಆತ ಬಯಸಿದ. ಆ ಜಡ ಪ್ರಕೃತಿಯನ್ನೇ ಉಪಾದಾನವಾಗಿಟ್ಟುಕೊಂಡು ಈ ಎಲ್ಲ ಮಕ್ಕಳು ಕೂಡ ಹುಟ್ಟಿರುವುದು. ಜಗತ್ತಿನಲ್ಲಿ ಏನೆಲ್ಲ ಹುಟ್ಟಿರುವುದು ಜಡ ಪ್ರಕೃತಿಯಿಂದಲೇ. ಜಡ ಪ್ರಕೃತಿಯೇ ಎಲ್ಲದಕ್ಕೂ ಉಪಾದಾನ, ಚೇತನ ಪ್ರಕೃತಿ ಕೇವಲ ನಿಮಿತ್ತ. ಹೀಗೆ ಪ್ರಕೃತಿಯಿಂದ ಜಡ ಪ್ರಕೃತಿ ಅಂತ ಅರ್ಥ ಮಾಡಿದ್ದಾರೆ ಯಾದವಾರ್ಯರು. ಅದನ್ನೇ ಇಲ್ಲಿ ಅನುವಾದದಲ್ಲಿ ಕೂಡ ನಾವು ಕಾಣ್ತೇವೆ. ಶ್ರೀಧರರ ವ್ಯಾಖ್ಯಾನದಲ್ಲಿ ಪ್ರಕೃತಿ ಅಂದರೆ ಮಾಯಾ ಅಂತ ಅರ್ಥ ಬರೀತಾರೆ. ಆ ಮಾಯೆಗೆ ವಿವಿಧ ಭವನಂ ಅಂದರೆ ವಿಸ್ತಾರ, ಮಾಯೆಯ ವಿಸ್ತಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅಂತ ಬರೀತಾರೆ. ಹೀಗೆ ಮಾಯೆಯ ವಿಸ್ತಾರ ಆಗಲಿ ಎಂಬ ಬಯಕೆಯಿಂದ ಭಗವಂತ ಅನೇಕ ಪುತ್ರರನ್ನು ಸೃಷ್ಟಿಸಿದ. ಅಥವಾ ಪ್ರಕೃತೇ ಹೇತೋ ವಿವಿಧಂ ಭವಿತುಮಿಚ್ಛಯ ಅಂತ ಇನ್ನೊಂದು ಅರ್ಥ ಬರೀತಾರೆ. ಅಲ್ಲಿ ಪ್ರಕೃತಿ ಅಂದರೆ ಕಾರಣ ಅಂತ ಹೀಗೆ ಅವ್ರದ್ದು ಅಭಿಪ್ರಾಯ ಕಾಣಿಸ್ತದೆ. ಪ್ರಕೃತಿ ಅನ್ನೋ ಶಬ್ದಕ್ಕೇನೆ ಕಾರಣ ಅಂತ ಹಾಗೆ ನನಗೆ ತೋರಿದ್ದು, ಮತ್ತು ಇನ್ನವರ ಅಭಿಪ್ರಾಯ ಏನಿದೆಯೋ ಗೊತ್ತಿಲ್ಲ. ಪ್ರಕೃತಿಯ ವೃದ್ಧಿಗಾಗಿ ಅಂತ ಅರ್ಥ ಬರೀತಾರೆ. ವೃದ್ಧಿ ಅಂದ್ರೆ ವಿಸ್ತಾರವೇ.
ಇದು ವೀರರಾಘವರ ವ್ಯಾಖ್ಯಾನ. ಶ್ಲೋಕದಲ್ಲಿ ಸರ್ವತಃ ಆತ್ಮತುಲ್ಯಾನಿ ಅಂತಿದೆಯಲ್ಲ, ಎಲ್ಲರೂ ಕೂಡ ಎಲ್ಲ ದೃಷ್ಟಿಯಿಂದಲೂ ಆತನಿಗೆ ಸಮಾನರಾಗಿದ್ದರು ಅಂತ. ಅದಕ್ಕೆ ಭಾಗವತ ತಾತ್ಪರ್ಯ ದೃಷ್ಟಿಯಿಂದ ಸಂಪೂರ್ಣ ಸಮಾನತೆ ಅಲ್ಲ, ಸ್ವಲ್ಪ ಮಟ್ಟಿನ ಸಮಾನತೆ ಅಂತ ನಾವು ಅರ್ಥ ನೋಡಿದ್ವಿ. ಎಲ್ಲರೂ ಹಾಗೆ ಅರ್ಥ ಮಾಡಿದ್ದಾರೆ. ಸರ್ವತಃ ಆತ್ಮತುಲ್ಯಾನಿ ಅಂತ ಅನ್ವಯವನ್ನೇ ಎಲ್ಲರೂ ತೋರಿಸಿದ್ದಾರೆ. ಅರ್ಥ ಹೇಳುವಾಗ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥ ಹೇಳಬಹುದು. ಶ್ರೀಧರರು, ಜೀವ ಗೋಸ್ವಾಮಿ, ವಲ್ಲಭಾಚಾರ್ಯ ಇವರೆಲ್ಲ ಪೂರ್ಣವಾಗಿ ತನ್ನಂತನೇ ಇರುವ ಮಕ್ಕಳನ್ನು ಹುಟ್ಟಿಸಿದ ಅಂತ ಕೆಲವರು ಅರ್ಥ ಹೇಳ್ತಾರೆ. ಪೂರ್ಣವಾಗಿ ತನ್ನಂತನೇ ಅಲ್ಲ, ಸ್ವಲ್ಪ ಮಟ್ಟಿನ ಸಾದೃಶ್ಯ ಅಂತ ನಾವು ಅರ್ಥ ಹೇಳಿದ್ವಿ. ಅಂತೂ ಅನ್ವಯ ಮಾತ್ರ ಸರ್ವತಃ ಆತ್ಮತುಲ್ಯಾನಿ ಅಪತ್ಯಾನಿ ಅಜನಯತ್ತಂತ. ಆದರೆ ಅನಂತ ತೀರ್ಥರು ಇದಕ್ಕೆ ತಾಸು ಸರ್ವಶಃ ಸರ್ವಾಸು ಆತ್ಮತುಲ್ಯಾನಿ ಪುತ್ರತ್ವೇನ ಆತ್ಮನು ಯೋಗ್ಯಾನಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸರ್ವಶಃ ತಾಸು ಸರ್ವಶಃ ಆ ಎಲ್ಲ ಸ್ತ್ರೀಯರಲ್ಲಿಯೂ ಅಂತ ಹೀಗೆ. ಅದಕ್ಕೆ ಸರ್ವಶಃ ಅಂದರೆ ಇಲ್ಲ ರೀತಿಲಿಂದಲೂ ಸದೃಶರು ಅಂತ ಅರ್ಥ ಅಲ್ಲ. ಆ ಎಲ್ಲ ಸ್ತ್ರೀಯರಲ್ಲೂ ಮಕ್ಕಳನ್ನು ಹುಟ್ಟಿಸಿದ ಅವರು ಆತ್ಮತುಲ್ಯರು. ಹೇಗೆ ಅಂದರೆ ಅದನ್ನು ಮಕ್ಕಳಾಗಲಿಕ್ಕೆ ಯೋಗ್ಯರು, ಇಷ್ಟೇ ಅರ್ಥ. ಅದಕ್ಕೆ ಅವನಿಗೆ ಪೂರ್ಣವಾಗಿ ಸದೃಶರು ಅಂತ ಅರ್ಥ ಅಲ್ಲ. ಭಗವಂತನಿಗೆ ಪುತ್ರರಾಗಿ ಜನಿಸಲಿಕ್ಕೆ ಅರ್ಹರು ಅಂತ ಇಷ್ಟ ಅರ್ಥ ಮಾಡಿದ್ದಾರೆ. ಅದು ಚೆನ್ನಾಗಿದೆ. ಭಾಗವತ ತಾತ್ಪರ್ಯಕ್ಕಿಂತ ಭಿನ್ನವಾಗಿದ್ದರೂ ಚೆನ್ನಾಗಿದೆ. ಮತ್ತೆ ಇಲ್ಲಿ ಜಡ ಪ್ರಕೃತಿಗೆ ವಿವಿಧ ರೂಪ ಅಂತ ಅರ್ಥ ಏನು ಬರೆದಿದ್ದಾರೆ ಯಾದವಾರ್ಯರು. ಹಾಗೆ ನಾವು ಜಡ ಪ್ರಕೃತಿಗೆ ವಿವಿಧ ರೂಪ ಅಂತಾನೆ ಅದನ್ನೇನು ತಗೊಳ್ಬೇಕಾಗಿಲ್ಲ. ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಗೂ ಅದು ವಿವಿಧ ರೂಪವೇ. ಜಡ ಪ್ರಕೃತಿ ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತದೆ ಅಲ್ಲೆಲ್ಲ ಕಡೆಯೂ ಕೂಡ ಚೇತನ ಪ್ರಕೃತಿಯ ಪ್ರವೇಶ ಇರಲೇಬೇಕು. ಅದಿದ್ರೇ ಅಲ್ಲಿ ಕೆಲಸ ಆಗೋದು, ಹೊರತು ಇಲ್ಲದೆ ಹೋದರೆ ಆ ಕೆಲಸ ಆಗೋದೇ ಇಲ್ಲ. ಅದರಿಂದ ಶ್ಲೋಕವನ್ನು ಜಡ ಪ್ರಕೃತಿಗೆ ಸೀಮಿತವಾಗಿ ನಾವೇನು ಅರ್ಥ ಮಾಡ್ಕೋಬೇಕಾಗಿಲ್ಲ. ಹಾಗೆ ಹೇಳಿದ್ದಾರೆ ಯಾದವಾರ್ಯರು. ಜಡ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಕೂಡ ಆ ಎಲ್ಲ ಜೀವರಲ್ಲೂ ಇದ್ದೇ ಇರ್ತಾಳೆ. ಎಲ್ಲರಲ್ಲೂ ಭಗವಂತ ಇರ್ತಾನೆ, ಹಾಗೆ ಎಲ್ಲರಲ್ಲಿಯೂ ಕೂಡ ಲಕ್ಷ್ಮೀದೇವಿಯೂ ಇದ್ದೇ ಇರ್ತಾಳೆ. ಆಕೆ ರಮಾದೇವಿ ಪ್ರತಿಯೊಬ್ಬ ಜೀವನ ಯೋಗ್ಯತೆಯ ಅಭಿಮಾನಿನಿ. ಆದ್ದರಿಂದ ಪ್ರತಿಯೊಂದು ಗಂಡು ಜೀವದಲ್ಲೂ ಪ್ರತಿಯೊಂದು ಹೆಣ್ಣು ಜೀವದಲ್ಲೂ ಆಕೆ ಇದ್ದೇ ಇರಬೇಕು. ಅದರಿಂದ ಹೀಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಏನು ತೊಂದರೆ ಇಲ್ಲ. ಜಡ ಪ್ರಕೃತಿಗೆ ಅಂತ ಅರ್ಥ ಮಾಡಿದ್ದು ತಪ್ಪು ಅಂತಲ್ಲ, ಅದ್ರ ಜೊತೆ ಚೇತನ ಪ್ರಕೃತಿಯನ್ನು ಇಟ್ಕೋಬಹುದು ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಜಡ ಪ್ರಕೃತಿ ಉಪಾದಾನ ಕಾರಣ, ಚೇತನ ಪ್ರಕೃತಿ ನಿಮಿತ್ತ ಕಾರಣ ಈ ಎಲ್ಲದಕ್ಕೂ ಕೂಡ. ಹೀಗೆ 9ನೇ ಶ್ಲೋಕ ಇಲ್ಲಿಗೆ ಸಮಾಪ್ತ ಆಗಿದೆ.